ಬೇರೆ ದೇಶಗಳಲ್ಲಿ ಹೆಂಗಿರುತ್ತೋ ಗೊತ್ತಿಲ್ಲ. ಭಾರತದಲ್ಲಿ ಸರ್ಕಾರದ್ದು ಅಂತ ಒಂದಷ್ಟು ಜಾಗ ಇರುತ್ತೆ. ಅದರಲ್ಲಿ ಯಾರ್ಯಾರೋ ಬಂದು ಮನೆ ಕಟ್ಕೋತಾರೆ, ಫ್ಯಾಕ್ಟ್ರಿ ಕಟ್ಕೋತಾರೆ, ಲೇಔಟ್ಗಳನ್ನು ಮಾಡ್ತಾರೆ, ಹೋಟೆಲ್ ಗೀಟಲ್ ಕಟ್ಕೊಂಡ್ಬಿಡ್ತಾರೆ. ಸರ್ಕಾರಗಳು ಆವಾಗ ಅವುಗಳನ್ನೆಲ್ಲ ಡೆಮಾಲಿಷನ್ ಮಾಡಿ ಒತ್ತುವರಿ ತೆರವುಗೊಳಿಸುವ ಕೆಲಸ ಮಾಡ್ತಿರ್ತವೆ. ಇಟ್ ಈಸ್ ಅನ್ ಆನ್ಗೋಯಿಂಗ್ ಪ್ರಾಸೆಸ್. ಕೆಲವು ಪಕ್ಷದ ಸರ್ಕಾರ ಬಂದಾಗ ವೇಗವಾಗಿ ನಡೆಯುತ್ತೆ, ಇನ್ನು ಕೆಲವು ಪಕ್ಷದ ಸರ್ಕಾರ ಬಂದಾಗ ನಿಧಾನವಾಗಿ ನಡೆಯುತ್ತೆ. ಒಟ್ಟಿನಲ್ಲಿ ನಡೀತಾ ಇರುತ್ತೆ ಪ್ರಾಸೆಸ್. ಅದು ಬುಲ್ಡೋಸರ್ಗಳ ಘರ್ಜನೆ ಕೇಳದೇ ಇದ್ದರೂ ಫೈಲ್ಗಳ ಮೂಮೆಂಟ್ ಅಂತೂ ಆಗ್ತಾ ಇರುತ್ತೆ. ಬಟ್ ಯಾರೂ ನಿರೀಕ್ಷೆ ಮಾಡದೇ ಇರೋದಿದು. ಬೆಂಗಳೂರಿನ ಕೋಗಿಲು ಗ್ರಾಮದಲ್ಲಿ 5 ಎಕರೆ GBA ಜಾಗವನ್ನು 188 ಕುಟುಂಬಗಳವರು ಒತ್ತುವರಿ ಮಾಡ್ಕೊಂಡು ಮನೆ ಕಟ್ಕೊಂಡಿದ್ರು. ಎಲ್ಲ ನಿಯಮಗಳನ್ನು ಪಾಲಿಸಿ ಸರ್ಕಾರ ಆ ಮನೆಗಳನ್ನು ಡೆಮಾಲಿಷ್ ಮಾಡ್ತು. ಮೊದಲೇ ನೋಟಿಸ್ ಕೊಟ್ಟಿರ್ತಾರೆ ಅವ್ರಿಗೆ, ನಿಮ್ಮ ಮನೆ ಅಕ್ರಮ ಅಂತ ಕಂಡು ಬಂದಿದೆ, ನಿಮ್ಮದೇನಾದ್ರು ಉತ್ತರ ಇದೆಯಾ, ನೀವೇನೂ ಉತ್ತರ ಕೊಟ್ಟಿಲ್ಲ, ನಿಮ್ಮ ಮನೆ ಡೆಮಾಲಿಷ್ ಯಾಕೆ ಮಾಡಬಾರ್ದು, ಇಂಥ ತಾರೀಕು ಡೆಮಾಲಿಷ್ ಮಾಡ್ತಾ ಇದ್ದೀವಿ, ನಿಮ್ಮ ಸಾಮಾನುಗಳನ್ನು ತಗೊಂಡು ಹೋಗಿ, ಎಲ್ಲ ಪ್ರಾಸೆಸ್ಸು ನೋಟಿಸು ಕೊಟ್ಟಿರ್ತಾರೆ, ಎಲ್ಲ ಆಗಿರುತ್ತೆ. ಅಂಥ ಅಷ್ಟೂ ಪ್ರಾಸೆಸ್ಸನ್ನು ಬಳಸಿ ಮಾಡಲಾದಂಥ ಡೆಮಾಲಿಷನ್ ಕೆಲಸ ಪಾಕಿಸ್ತಾನದ ಕಣ್ಣಿಗೆ ಬಿದ್ದಿದೆ. ಪಾಕಿಸ್ತಾನದ ಕಣ್ಣಿಗೆ. ವೈ ನಾಟ್? ಪಿಣರಾಯಿ ವಿಜಯನ್ ಕಣ್ಣಿಗೆ ಬೀಳಬಹುದು ಅನ್ನುವುದಾದರೆ ರಿಲಿಜನ್ನಿನ ಕಾರಣಕ್ಕೆ ಪಾಕಿಸ್ತಾನದ ಕಣ್ಣಿಗೆ ಯಾಕೆ ಬೀಳಬಾರ್ದು? ಬಿದ್ದಿದೆ. ಪಾಕಿಸ್ತಾನದ ವಿದೇಶಾಂಗ ಇಲಾಖೆ ಅಧಿಕೃತ ಹೇಳಿಕೆಯನ್ನು ಕೊಡ್ತು. ಪಾಕಿಸ್ತಾನದ ಯಾವುದೋ ರಾಜಕಾರಣಿ ಏನೋ ಒಂದು ಟ್ವೀಟ್ ಮಾಡಿದ್ರೆ ಇಷ್ಟು ಹೇಳ್ತಿರಲಿಲ್ಲ ನಾವು. ಪಾಕಿಸ್ತಾನದ ವಿದೇಶಾಂಗ ಇಲಾಖೆ ಅಧಿಕೃತ ಹೇಳಿಕೆಯನ್ನು ಕೊಡ್ತು. ತಾಹಿರ್ ಅಂದ್ರಾಬಿ, ಪಾಕಿಸ್ತಾನ ವಿದೇಶಾಂಗ ಇಲಾಖೆಯ ವಕ್ತಾರರ ಸ್ಟೇಟ್ಮೆಂಟ್. ಕ್ರಿಸ್ಮಸ್ ವೇಳೆ ಭಾರತದಲ್ಲಿ ವಿಧ್ವಂಸಕ ಘಟನೆಗಳು ನಡೆದಿವೆ. ಸರ್ಕಾರಿ ಪ್ರಾಯೋಜಕತ್ವದಲ್ಲಿ ಮುಸ್ಲಿಮರ ಮನೆಗಳನ್ನು ಧ್ವಂಸ ಮಾಡಲಾಗಿದೆ. ಅಪರಾಧಿಗಳನ್ನು ಸರ್ಕಾರವೇ ರಕ್ಷಿಸುವ ಕೆಲಸ ಮಾಡ್ತಾ ಇದೆ. ಮುಸ್ಲಿಮರನ್ನು ಗುರಿಯಾಗಿಸಿಕೊಂಡು ಅಭಿಯಾನ ನಡೆಯುತ್ತಿದೆ. ನನಗೆ ಈ ಸ್ಟೇಟ್ಮೆಂಟ್ನಲ್ಲಿ ಅರ್ಥ ಆಗದೇ ಇರೋದು ಒಂದು ಏನು ಅಂದರೆ, ಅಪರಾಧಿಗಳನ್ನು ಸರ್ಕಾರವೇ ರಕ್ಷಣೆ ಮಾಡ್ತಾ ಇದೆ ಅಂದ್ರಲ್ಲ, ಯಾರು ಅಪರಾಧಿಗಳು? ಯಾವ ಅಪರಾಧ ನಡೆದಿದೆ? ಅಪರಾಧಿಗಳಿದ್ದಾರೆ ಅಂದರೆ ಅದಕ್ಕೆ ಬಲಿಪಶುಗಳಿರಬೇಕಲ್ಲ, ಅವ್ರು ಯಾರು? ಪಾಕಿಸ್ತಾನಕ್ಕೆ ಕೇಳೋದಕ್ಕಾಗೋದಿಲ್ಲ, ನಿಮ್ಮೆದುರಿಗೆ ಹೇಳ್ಕೋಬಹುದು ಅಷ್ಟೆ. ತಾಹಿರ್ ಅಂದ್ರಾಬಿ, ಪಾಕಿಸ್ತಾನ ವಿದೇಶಾಂಗ ಇಲಾಖೆಯ ವಕ್ತಾರರು ಬಿಡುಗಡೆ ಮಾಡಿದ ಈ ಹೇಳಿಕೆಗೆ ಭಾರತದ ವಿದೇಶಾಂಗ ಇಲಾಖೆಯ ಪ್ರತಿಕ್ರಿಯೆ ಇದೆ. ರಣದೀಪ್ ಜೈಸ್ವಾಲ್ ಭಾರತೀಯ ವಿದೇಶಾಂಗ ಇಲಾಖೆಯ ವಕ್ತಾರರ ಸ್ಟೇಟ್ಮೆಂಟ್ ರಿಲೀಸ್ ಮಾಡಿದರು. ಅವರ ಸ್ಟೇಟ್ಮೆಂಟ್ನಲ್ಲಿ ಭಾರತದ ಬಗ್ಗೆ ಪಾಕಿಸ್ತಾನ ನೀಡಿದ ಹೇಳಿಕೆಗಳು ಕಪೋಲ ಕಲ್ಪಿತ. ಪಾಕಿಸ್ತಾನದಲ್ಲೇ ನಿರಂತರವಾಗಿ ಅಲ್ಪಸಂಖ್ಯಾತರ ಮೇಲೆ ದಾಳಿಗಳಾಗ್ತಿವೆ. ಪಾಕಿಸ್ತಾನದ ಬೇಜವಾಬ್ದಾರಿಯ ಹೇಳಿಕೆಗಳನ್ನು ತಿರಸ್ಕರಿಸ್ತೇವೆ. ಅಲ್ಪಸಂಖ್ಯಾತರನ್ನು ಪಾಕಿಸ್ತಾನ ಭಯಾನಕವಾಗಿ ನಡೆಸಿಕೊಳ್ಳುತ್ತಿದೆ. ರಣದೀಪ್ ಜೈಸ್ವಾಲ್ ಭಾರತೀಯ ವಿದೇಶಾಂಗ ಇಲಾಖೆಯ ವಕ್ತಾರರ ಹೇಳಿಕೆ ಬಿಡುಗಡೆಯಾಯಿತು. ನೋಡಿ ಎಲ್ಲಿಂದ ಎಲ್ಲಿಗೆ ಹೋಯಿತು. ನನಗೊಂದು ಅಂದಾಜು ಹೆಂಗೆ ಅಂದರೆ, ವಿಷಯ ಸೆನ್ಸಿಟಿವ್ ಇದೆ ಇಲ್ಲ ಅಂತ ಹೇಳೋದಿಲ್ಲ. ಯಾಕೆ ಸೆನ್ಸಿಟಿವು? ರಾಜಕೀಯದ ದೃಷ್ಟಿಯಿಂದ ಸೆನ್ಸಿಟಿವ್, ಅಡ್ಮಿನಿಸ್ಟ್ರೇಷನ್ ದೃಷ್ಟಿಯಿಂದ ಅಲ್ಲ. ಆಗಲೇ ಹೇಳಿದೆ, ಸರ್ಕಾರಿ ಜಾಗ ಒತ್ತುವರಿ ಮಾಡಿಕೊಂಡವರನ್ನು ತೆರವುಗೊಳಿಸುವುದು ಆನ್ಗೋಯಿಂಗ್ ಪ್ರಾಸೆಸ್, ನಡೀತಾ ಇರುತ್ತದು. ಇವತ್ತು ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಹೇಳ್ತಾ ಇದ್ರು, ಇದೇ ವರ್ಷ ಬೆಂಗಳೂರಿನಲ್ಲೇ ಹಿಂಗೆ 150 ಎಕರೆ ಒತ್ತುವರಿ ತೆರವು ಮಾಡಿದ್ದಾರೆ ಅಂತ. 150 ಎಕರೆ. ಪ್ರಾಬ್ಲಮ್ ಆಗಿದ್ದು 5 ಎಕರೆದು ನೋಡಿ. ಇನ್ನು 145 ಎಕರೆ ಎಲ್ಲಿ? ಅಲ್ಲಿ ಯಾರಿದ್ರು? ಎಷ್ಟು ಮನೆ ಕಟ್ಕೊಂಡಿದ್ರು? ಅವರು ಬಡವರ, ಮಧ್ಯಮ ವರ್ಗದವರ, ಏನೂ ಗೊತ್ತಾಗಲಿಲ್ಲ. ಯಾವಾಗ ಆಯಿತು ಅನ್ನೋದು ಗೊತ್ತಾಗಲಿಲ್ಲ. ಡೆಮಾಲಿಷನ್ನು ನಡ್ಕೊಂಡು ಹೋಗ್ಬಿಡ್ತು ಹಂಗೆ 150. ಇದು ಯಾಕೆ ಇಷ್ಟು ಸುದ್ದಿ ಆಯಿತು? ಪಿಣರಾಯಿ ವಿಜಯನ್ರಿಂದ ಪಾಕಿಸ್ತಾನದ ತನಕ ಹೇಳುವಂಗೆ ಯಾಕೆ ಆಯ್ತಿದು? ನನ್ನ ಪ್ರಕಾರ ಇಂಥದ್ದೊಂದು ಒತ್ತುವರಿ ತೆರವು ಮಾಡ್ತಾ ಇದ್ದೀವಿ ಅನ್ನುವ ಫೈಲು ಸರ್ಕಾರದಲ್ಲಿ ಸಂಬಂಧಪಟ್ಟವರ ಎದುರಿಗೆ ಬಂದಾಗ ಇಟ್ ವಾಸ್ ಜಸ್ಟ್ ಕೋಗಿಲು ಗ್ರಾಮದ ಸರ್ವೆ ನಂಬರ್ 29 ಅಂತಷ್ಟೇ ಬಂದಿತ್ತದು. ಈಗೇನು ನಾವು ಹೇಳ್ತಾ ಇದ್ದೀವಲ್ಲ, ಫಕೀರ್ ಲೇಔಟ್, ವಾಸಿಮ್ ಲೇಔಟ್, ನ್ಯೂ ವಾಸಿಮ್ ಲೇಔಟ್, ಇದು ಯಾವುದು ಆ ಫೈಲ್ನಲ್ಲಿ ಇರಲೇ ಇಲ್ಲ ಅನ್ಸುತ್ತೆ ನನಗೆ. ಅದು ಇದ್ದಿದ್ರೆ ಒಂದು ಸಲ ಅಲರ್ಟ್ ಆಗಿಬಿಟ್ಟಿರೋರು. ಫಕೀರ್ ಲೇಔಟ್, ವಾಸಿಮ್ ಲೇಔಟ್, ನ್ಯೂ ವಾಸಿಮ್ ಲೇಔಟ್ ಅಂತ ನೋಡಿದರೆ ಒಂದು ಸಲ ಅಲರ್ಟ್ ಆಗಿರ್ತಿದ್ರು. ಈ ಡೆಮಾಲಿಷನ್ನೇ ಆಗ್ತಿರ್ಲಿಲ್ವೋ ಏನೋ, ಯಾವನಿಗೆ ಗೊತ್ತು. ಅಥವಾ ಇಲ್ಲಿ ಮನೆ ಕಟ್ಟಿಕೊಂಡಿರುವವರ ಪಟ್ಟಿ ಒಂದು ಸಲ ಇವ್ರ ಕೈಗೆ ಸಿಕ್ಕಿಬಿಟ್ಟಿದ್ರೆ
ಒತ್ತುವರಿದಾರರ ಪಟ್ಟಿ ಅಂತ ಏನು ಹೇಳ್ತೀವಿ ಅದು ಇವ್ರ ಕೈಗೆ ಸಿಕ್ಕಿಬಿಟ್ಟಿದ್ರೆ ಅದನ್ನು ಅವ್ರು ಕಣ್ಣಾಡಿಸ್ಬಿಟ್ಟಿದ್ರು ಒಂದು ಸಲ, ಈ ಡೆಮಾಲಿಷನ್ನೇ ಆಗ್ತಿರಲಿಲ್ಲ. 188 ಮನೆಗಳು, ಅವುಗಳ ಪೈಕಿ 150 ಮುಸ್ಲಿಮರಿಗೆ ಸೇರಿದ ಮನೆಗಳು, 5 ಏನೋ ಕ್ರಿಶ್ಚಿಯನ್ರಿದ್ದಾರೆ, ಉಳಿದವರು ಹಿಂದೂಗಳು. ಆ ಪಟ್ಟಿ ಕೈಗೆ ಸಿಕ್ಕಿದ್ರು ಡೆಮಾಲಿಷನ್ ಆಗ್ತಿರ್ಲಿಲ್ವೋ ಏನೋ. ಇವರು ಕೋಗಿಲು ಗ್ರಾಮದ ಸರ್ವೆ ನಂಬರ್ 29 5 ಎಕರೆ ಜಮೀನನ್ನು ಒತ್ತುವರಿ ಮಾಡ್ಕೊಂಡಿದ್ದಾರೆ, ತೆರವುಗೊಳಿಸ್ತಾ ಇದ್ದೀವಿ ಅಂದರೆ ಮಾಡ್ಕೊಂಡು ಹೋಗಿ ಒಳ್ಳೆಯದು, ವೆರಿ ಗುಡ್ ಅಂಥೇಳಿ ಬರೆದು ಸೈನ್ ಹಾಕಿ ಕಳಿಸ್ಬಿಟ್ರು ಇವರು ಅಷ್ಟೇ. ಈ ಸೂಕ್ಷ್ಮಗಳ ಅಧಿಕಾರಿಗಳಿಗೆ ಅರ್ಥ ಆಗೋದಿಲ್ಲ. ಅವ್ರು ಬೆಂಚ್ ಚಪ್ಪರಿಸ್ಕೋಬೇಕಾಗಿರುತ್ತೆ. ಈ ವರ್ಷ ನಾವು ಎಷ್ಟು ಎಕರೆ ಒತ್ತುವರಿ ತೆರವು ಮಾಡಿದ್ವಿ ಗೊತ್ತಾ, ಇಷ್ಟು ಎಕರೆ ಸರ್ಕಾರದ ಜಮೀನು ವಾಪಸ್ ತಗೊಂಡಿದ್ದೀವಿ ಗೊತ್ತಾ ಅಂತ. ಅವ್ರು ತಗೊಂಡು ಹೋದ್ರು ಬುಲ್ಡೋಸರ್, ಎಲ್ಲ ನಿಯಮಗಳನ್ನು ಪಾಲಿಸಿ ಬುಲ್ಡೋಸರ್ ತಗೊಂಡೋಗಿ ಒಡೆದಾಕಿದ್ರು. ಮ್ಯಾಟ್ರ್ ಹೆಂಗೋ ಪಿಣರಾಯಿ ವಿಜಯನ್ರಿಗೆ ಗೊತ್ತಾಗ್ಬಿಡ್ತು. ಹೀ ಸಾ ಆನ್ ಅಪರ್ಚುನಿಟಿ. ಏಪ್ರಿಲ್ನಲ್ಲಿ ಎಲೆಕ್ಷನ್ ಬರ್ತಾ ಇದೆ. ನಮ್ಮ ರಾಜ್ಯದಲ್ಲಿ, ಅರ್ಥಾತ್ ಅವರ ರಾಜ್ಯದಲ್ಲಿ, ಕೇರಳದಲ್ಲಿ 26.6% ಮುಸ್ಲಿಮರಿದ್ದಾರೆ. ಬೆಂಗಳೂರಿನಲ್ಲಿ ಡೆಮಾಲಿಷನ್ ಆಗಿರುವ ಮನೆಗಳ ಪೈಕಿ ಕೇರಳದವರು ಯಾರೂ ಇಲ್ಲ, ಆದರೆ ಮುಸ್ಲಿಮರಿದ್ದಾರೆ. ಮುಸ್ಲಿಮರ ಮನೆಗಳ ಧ್ವಂಸ ಆಗಿದೆ ಅಂದರೆ ಅದು ಕೇರಳ ಮುಸ್ಲಿಮರದೇ ಆಗಿರಬೇಕು ಅಂತ ಎಲ್ಲಿದೆ? ಎಲ್ಲಿಯ ಮುಸ್ಲಿಮರಾದರೂ ಆಗಿರಲಿ, ತಗೊಂಡು ಬೆಳಗ್ಗೆ ಮಾಡಿದ್ರಪ್ಪ ಒಂದು ಟ್ವೀಟ್. ಸಂಘ ಪರಿವಾರದವರ ರೀತಿಯಲ್ಲೇ ಕಾಂಗ್ರೆಸ್ ಸರ್ಕಾರವು ನಡೆದುಕೊಳ್ತಾ ಇದೆ, ಮುಸ್ಲಿಮರ ಮನೆಗಳನ್ನು ಧ್ವಂಸ ಮಾಡಿದ್ದಾರೆ ಅಂತ. ಪಿಣರಾಯಿ ವಿಜಯನ್ ಪಕ್ಕದ ರಾಜ್ಯದ ಮುಖ್ಯಮಂತ್ರಿಗಳು ಹಿಂಗೊಂದು ಟ್ವೀಟ್ ಮಾಡಿದ್ದಾರೆ ಅಂತ ಅನ್ನೋದು ಗಮನಕ್ಕೆ ಬರೋ ತನಕ ಆ ಡೆಮಾಲಿಷನ್ ವಿಷಯ ಮುಖ್ಯಮಂತ್ರಿಗಳ ಗಮನಕ್ಕೆ, ಉಪಮುಖ್ಯಮಂತ್ರಿಗಳ ಗಮನಕ್ಕೆ ಬಂದಿತ್ತೋ ಬಂದಿಲ್ವೋ, ಎದು ಕೂತ್ಕೊಂಡ್ರೆ ಅವಾಗ ಏನಾಗಿದೆ ಇಲ್ಲಿ ಅಂತ ನೋಡಿದ್ರೆ 188 ಮನೆಗಳ ಪೈಕಿ 150 ಮುಸ್ಲಿಮರ ಮನೆಗಳಾಗಿದ್ವು. ಡೇ 1 ಹೇಳಿಕೆಗಳು ಹೆಂಗಿದ್ವು ನೋಡಿ ನೀವು. ಏನ್ರಿ ತಪ್ಪು, ಕರೆಕ್ಟ್ ಮಾಡಿದ್ದೀವಿ, ಸರ್ಕಾರಿ ಜಾಗ ಒತ್ತುವರಿ ಮಾಡ್ಕೊಂಡಿದ್ರು, ನಿಯಮದ ಪ್ರಕಾರ ಒಡೆದಾಕಿದ್ದೀವಿ ಅಂದರು. ನಿಯಮದ ಪ್ರಕಾರ ಒಡೆದಾಕಿದ್ದೀವಿ ಅಂತ ಇವರು ತಮ್ಮ ಪೊಲಿಟಿಕಲ್ ದೃಷ್ಟಿಕೋನದಲ್ಲಿ ನೋಡ್ಕೊಂಡು ಮಾತಾಡ್ತಿದ್ರು ಅಷ್ಟೇ. ತಮ್ಮ ಪೊಲಿಟಿಕಲ್ ದೃಷ್ಟಿಕೋನದಲ್ಲಿ ಅಲ್ಲಿ ಪಿಣರಾಯಿ ವಿಜಯನ್ನ ಟ್ವೀಟು ಪಟಾಕಿ ಹಚ್ಚಿದ್ರಲ್ಲ ಅವರು, ಅದು ಪಟಾಕಿ ಹಚ್ಚಿ ಅವರು ಎಸೆದಿದ್ದು ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರರ ಕೆಳಗಲ್ಲ, ಕೆ ಸಿ ವೇಣುಗೋಪಾಲರ ಕೆಳಗೆ, ಪೊಲಿಟಿಕಲ್ ಅಪೋನೆಂಟ್ ಅವರಲ್ಲಿ. 5 ಸ್ಟೇಟ್ ಎಲೆಕ್ಷನ್ ಆಗ್ತಾ ಇದೆ ಅಲ್ಲ ಏಪ್ರಿಲ್ನಲ್ಲಿ. ಕಾಂಗ್ರೆಸ್ ಗೆಲ್ಲುವ ಅತಿ ಹೆಚ್ಚು ಸಾಧ್ಯತೆ ಇರುವ ಏಕೈಕ ರಾಜ್ಯ ಕೇರಳ. ಕಾಂಗ್ರೆಸ್ ಗೆಲ್ಲುವ ಸಾಧ್ಯತೆ ಇದೆ ಅಲ್ಲಿ. ಕಾಂಗ್ರೆಸ್ ಒಳಗೊಂಡಿರುವಂಥ UDF ಮೈತ್ರಿ ಗೆಲ್ಲುವ ಸಾಧ್ಯತೆ ಇದೆ. ಅಂಥದನ್ನ ಈ ರೀತಿಯ ಇಶ್ಯೂಗಳಾಗಿ ಸಮಸ್ಯೆ ಮಾಡ್ಕೊಂಬಿಟ್ರೆ ಕೆ ಸಿ ವೇಣುಗೋಪಾಲ್ ತಕ್ಷಣ ಫೋನ್ ಮಾಡಿದ್ರು ಸಿದ್ದರಾಮಯ್ಯನವರಿಗೆ, ಡಿ ಕೆ ಶಿವಕುಮಾರ್ ಅವರಿಗೆ. ನೆನ್ನೆ ಹೇಳಿದ್ನಲ್ಲ ಸೆಂಟೆನ್ಸು, ಮಾನವೀಯತೆಯ ದೃಷ್ಟಿಯಿಂದ ಇದನ್ನು ಸೂಕ್ಷ್ಮವಾಗಿ ಹ್ಯಾಂಡಲ್ ಮಾಡಬೇಕಾಗಿತ್ತು ಅಂತ AICC ಹೇಳಿದೆ ಅಂತ ನಾನು ಇವ್ರಿಗೆ ಹೇಳಿದೆ. ಅಷ್ಟರಲ್ಲಿ ಕೇರಳದಿಂದ ಇಲ್ಲೊಬ್ಬ MP ಬಂದರು, ರಾಜ್ಯಸಭಾ ಸದಸ್ಯರು, ಒಬ್ಬ MLA ದೊಂದು ಟೀಮ್ ಬಂತು ಕೇರಳದಿಂದ. ಇವರು ಹೋದರು, ಡಿ ಕೆ ಶಿವಕುಮಾರ್ ಅವರು ಹೋದರು, ಜಮೀರ್ ಅಹ್ಮದ್ ಖಾನ್ ಅವರು ಹೋದರು. ಜಮೀರ್ ಅಹ್ಮದ್ ಖಾನ್ ಅವರು ಹೋದ್ಮೇಲೆ ಡಿ ಕೆ ಶಿವಕುಮಾರ್ ಅವರು ಹೋದರು. ಆಮೇಲೆ ಮುಖ್ಯಮಂತ್ರಿಗಳ ತುರ್ತು ಸಭೆ ಆಯಿತು. ಇಲ್ಲ ಅವ್ರಿಗೆ ಪರಿಹಾರವಾಗಿ ಫ್ಲ್ಯಾಟ್ ಕೊಡ್ತೀವಿ ಅರ್ಹರಿಗೆ ಅಂತ ಹೇಳಿದ್ರು. ಮಾನವ ಹಕ್ಕು ಆಯೋಗವೂ ಹೋಯಿತು, ಮಹಿಳಾ ಆಯೋಗವೂ ಹೋಯಿತು. ಅಲ್ಲಿ ಅಕ್ರಮವಾಗಿ ಮನೆ ಕಟ್ಕೊಂಡಿದ್ದವ್ರಿಗೆ ಅಡುಗೆ ವ್ಯವಸ್ಥೆ ಆಯಿತು. ಫೈನಲಿ ಆಗಿರುವ ಡಿಸಿಷನ್ ಏನಂದರೆ, ಇಲ್ಲಿ ಬೈಯಪ್ಪನಹಳ್ಳಿಲಿ 1187 ಫ್ಲ್ಯಾಟ್ ಏನೋ ಕಟ್ಟಿಸಿದ್ದಾರೆ. 2030 ಜಾಗದಲ್ಲಿ 1 BHK ಫ್ಲ್ಯಾಟ್ಗಳು. ಈ 188 ಕುಟುಂಬಗಳ ಪೈಕಿ ಅರ್ಹ ಕುಟುಂಬಗಳನ್ನು ಹುಡುಕಿ ಅಲ್ಲಿ ಫ್ಲ್ಯಾಟ್ ಕೊಡ್ತೀವಿ ಅಂತ. ಅರ್ಹ ಕುಟುಂಬಗಳನ್ನು ಹುಡುಕೋದು, ಬಂದು ಅರ್ಜಿ ಸಲ್ಲಿಸಲಿ, ಇಲ್ಲ ನಾವೇ ಹೋಗ್ತೀವಿ ಅವ್ರ ಹತ್ರ ಅಂತ ಹೋಗಿ ಕೂತ್ಕೊಂಡ್ಬಿಟ್ಟಿದ್ದಾರೆ ಇವತ್ತು ಆಫೀಸರ್ಸು. ಏನಿದಾವೆ ನಿಮ್ಮ ದಾಖಲೆ ಕೊಡಿ ಇಲ್ಲಿ, ಏನಿದಾವೆ ನಿಮ್ಮ ದಾಖಲೆ ಕೊಡಿ ಇಲ್ಲಿ ಅಂತ. ಆಧಾರ್ ಕಾರ್ಡ್ ಇದೆಯಾ, ರೇಷನ್ ಕಾರ್ಡ್ ಇದೆಯಾ, ಕರೆಂಟ್ ಬಿಲ್ ಕಟ್ಟಿದ್ದೀರಾ, ವೋಟರ್ ID ಇದೆಯಾ, ಏನಿದಾವೆ ನಿಮ್ಮ ದಾಖಲೆ ನೋಡಿ ಅಲ್ಲಿ. ಹೋಗಿ ಕೂತ್ಕೊಂಡು ಕೇಳ್ತಾ ಇರೋದಲ್ಲಿ. ಅವರ ಪೈಕಿ ಅರ್ಹರನ್ನು ಗುರುತಿಸ್ತಾರಂತೆ, ಬೈಯಪ್ಪನಹಳ್ಳಿಲಿ ಫ್ಲ್ಯಾಟ್ ಕೊಡ್ತಾರಂತೆ. ಅದು 2 ದಿವಸದಲ್ಲಿ, ಜನವರಿ 1ನೇ ತಾರೀಕು ಕೊಟ್ಟು ಬಿಡಬೇಕು ಫ್ಲ್ಯಾಟು. ಈ ರಾಜ್ಯದಲ್ಲಿ ಮನೆ ಮಠ ಇಲ್ಲದೆ ಇರೋರು ಅರ್ಜಿ ಸಲ್ಲಿಸಿಕೊಂಡು 10 ವರ್ಷ ವೇಟ್ ಮಾಡ್ತಿದ್ದಾರೆ. ಬಂದಿಲ್ಲ, ಪಾಳೆ ಬಂದಿಲ್ಲ ಅವ್ರದ್ದಿನ್ನು, ಸರದಿ ಬಂದಿಲ್ಲ.
ಇಲ್ಲಿ ಹೆಂಗೆ ಅಂದರೆ ಬೆಂಗಳೂರಿನಲ್ಲಿ ಲಕ್ಷಾಂತರ ಜನ ಅರ್ಜಿ ಹಾಕೊಂಡು ನಿಂತ್ಕೊಂಡಿದ್ದಾರಪ್ಪ, ಪಾಳೆ ಇದೆ, ಕ್ಯೂ ಇದೆ ಅಂತ. ಇವ್ರನ್ನ ಕರ್ಕೊಂಬಂದು ನಡು ಸೇರಿಸ್ತಾರೆ, ನಡುವಲ್ಲ ಮುಂದೆ ಸೇರಿಸ್ತಾರೆ, ಫಸ್ಟ್ ಇವರೇ. ಹಾಗೆ ಲಕ್ಷಾಂತರ ಜನ ವರ್ಷಗಟ್ಟಲೆ ಕಾಯ್ತಾ ಇದ್ದರೂ ಅವರೆಲ್ಲರನ್ನ ದಾಟಿಕೊಂಡು ಮುಂದೆ ಇವರಿಗೆ ಸರದಿಯಲ್ಲಿ ಬರುವುದಕ್ಕೆ ಇವರ ಅರ್ಹತೆ ಏನು? ವಾಟ್ ಈಸ್ ದ ಕ್ರೈಟೀರಿಯಾ? ಮುಸ್ಲಿಮರು ಅನ್ನೋದು, ಇವರ ಮನೆ ಡೆಮಾಲೇಷನ್ ಮಾಡಿದ್ದು ಪಿಣರಾಯಿ ವಿಜಯನ್ ಗಮನಕ್ಕೆ ಬಂತು ಅನ್ನೋದು, ಕೆ ಸಿ ವೇಣುಗೋಪಾಲ್ರ ಫೋನ್ ಮಾಡಿ ಇವ್ರಿಗೆ ಏನಾದ್ರು ವ್ಯವಸ್ಥೆ ಮಾಡಿಕೊಡಿ ಅಂತ ಹೇಳಿದ್ರು ಅನ್ನೋದು. ಅಂದರೆ ನೀವು ಮನೆ ತಗೋಬೇಕು ಅಂದರೆ ಅರ್ಜಿ ಹಾಕ್ಕೊಂಡು ಕಾಯ್ತಿದ್ರೆ ಆಗೋದಿಲ್ಲ. ಯಾವುದಾದ್ರೂ ಸರ್ಕಾರಿ ಜಾಗದಲ್ಲಿ ಕಟ್ಕೊಳ್ಳಿ ಒಂದು ಮನೆನ. ಬಂದು ತೆರವುಗೊಳಿಸಿದಾಗ ಮೇಕ್ ಶ್ಯೂರ್ ದಟ್ ಪಿಣರಾಯಿ ವಿಜಯನ್ ಟ್ವೀಟ್ ಮಾಡಬೇಕು. ಹೆಂಗಾರು ಮಾಡ್ಕೊಳ್ಳಿ, ನೀವು ಪಿಣರಾಯಿ ವಿಜಯನ್ ಹತ್ರ ಒಂದು ಟ್ವೀಟ್ ಮಾಡಿಸಿ. ಬಟ್ ಅದಕ್ಕೂ ಕಂಡೀಷನ್ ಅಪ್ಲೈ ಆಗುತ್ತೆ, ನೀವು ಬೇರೆ ಯಾವ ಧರ್ಮದವರು ಆಗಿದ್ರೂ ಆಗೋದಿಲ್ಲ. ಪಿಣರಾಯಿ ವಿಜಯನ್ ಯಾಕೆ ಟ್ವೀಟ್ ಮಾಡ್ತಿದ್ರು? ಹಿಂದೂಗಳ ಮನೆಗಳಾಗಿದ್ದರೆ ಪಿಣರಾಯಿ ವಿಜಯನ್ ಟ್ವೀಟ್ ಮಾಡ್ತಿದ್ರಾ? ಮುಸ್ಲಿಂ ಮನೆಗಳಾಗಿದ್ದಕ್ಕೆ ಟ್ವೀಟ್ ಮಾಡಿದ್ರು. ಅದು ಎಲೆಕ್ಷನ್ ಬಂದ ಕಾರಣಕ್ಕಾಗಿ. ಈಗ ಮನೆಗಳು, ಶಬಾಷ್. ಸರ್ಕಾರಿ ಜಾಗವನ್ನು ಅಕ್ರಮ ಒತ್ತುವರಿ ಮಾಡಿಕೊಂಡವರನ್ನು ತೆರವುಗೊಳಿಸಿದಾಗ ಯಾವುದೇ ಪರಿಹಾರ ಕೊಡಕೂಡದು ಅನ್ನುವ ನಿಯಮ ರಾಜ್ಯ ಸರ್ಕಾರದ್ದಿದೆ. ಯಾಕೆ ಕೊಡಬೇಕು ಪರಿಹಾರ? ನಮ್ಮ ಜಾಗದಲ್ಲಿ ಅಕ್ರಮವಾಗಿದ್ದರು ಅವರು ಅಂತ. ಆ ನಿಯಮ ಈಗ ಹೆಂಗೆ ಬದಲಾಗುತ್ತೆ? ನನಗೆ ಪ್ರಶ್ನೆ ಇರೋದದೇ. ನಾಳೆ ಇದನ್ನು ಕ್ವಶನ್ ಮಾಡ್ಕೊಂಡು ಯಾರೋ ಹೈಕೋರ್ಟಿಗೆ ಹೋದ್ರಪ್ಪ, PIL ಹಾಕಿದ್ರು ಅಂತ ಅನ್ಕೊಳ್ಳಿ. ಯಾರೋ ಈ ಮನೆಗಳು ಬೇಕು ಅಂತ ಅರ್ಜಿ ಸಲ್ಲಿಸಿ ಇಟ್ಕೊಂಡವ್ರೆ, ಏನು ಬಂದು ಉತ್ತರ ಕೊಡೋಕ್ಕಾಗತ್ತಲ್ಲಿ? ಏನು ಉತ್ತರ ಕೊಡೋಕ್ಕಾಗತ್ತೆ? ನನ್ನ ಎಕ್ಸಾಂಪಲ್ ಕೊಡಲಿಲ್ವಾ ನಾವು? ತುಂಬ ನೀಟಾಗಿ ದುಡ್ಡು ಕಟ್ಟಿ ಬ್ಯಾಂಕ್ ಲೋನ್ ತಗೊಂಡು, ಸೈಟ್ ತಗೊಂಡು, ಮತ್ತೆ ಹೋಮ್ ಲೋನ್ ತಗೊಂಡು, ಮನೆ ಕಟ್ಟಿಸಿಕೊಂಡು, ಸರ್ಕಾರದಿಂದ ರೋಡು, ಚರಂಡಿ, ಕರೆಂಟು, ನೀರು ಎಲ್ಲ ಇರ್ತವೆ. ನಮಗೊಂದು ಮನೆ ಆಯ್ತಪ್ಪ ಅನ್ನುವಾಗ ನೋಟಿಸ್ ಬರುತ್ತೆ ಇವ್ರಿಗೆ, ನಿಮ್ಮ ಮನೆ ಇರೋದೇ ಸರ್ಕಾರಿ ಜಾಗದಲ್ಲಿ ಅಂತ ನೋಟಿಸ್ ಬಂದುಬಿಡುತ್ತೆ. ನನಗೆ 2 ವರ್ಷದ ಹಿಂದಿಂದೋ 3 ವರ್ಷದ ಹಿಂದಿಂದೋ ಇನ್ಸಿಡೆಂಟ್ ತುಂಬ ನೆನಪಿದೆ. ಹೊಸದಾಗಿ ಕಟ್ಟಿದ ಮನೆ 2 ದಿವಸದಲ್ಲಿ ಗೃಹ ಪ್ರವೇಶ ಆಗಬೇಕಾಗಿತ್ತು ರೀ. ನಿಮ್ಮದು ಗೌರ್ಮೆಂಟ್ ಜಾಗದಲ್ಲಿ ಕಟ್ಟಿದ್ದೀರಿ ಅಂದ್ಬಿಟ್ರು, ಗೌರ್ಮೆಂಟ್ ಜಾಗದಲ್ಲಿ ಕಟ್ಟಿದ್ದೀರಿ ಅಂತ. ಅವ್ರಿಗೆಲ್ಲ ಏನು ಪರಿಹಾರ ಕೊಟ್ರಿ? ಏನೂ ತಪ್ಪಿರಲಿಲ್ಲ ಅವ್ರದ್ದು. ಏನಂದ್ರೆ ಏನೂ ತಪ್ಪಿರಲಿಲ್ಲ ಅವ್ರದ್ದು. ಏನು ಪರಿಹಾರ ಕೊಟ್ರಿ? ಅವರು ಹೋಗ್ಲಿ ರೀ, ಈಗ ಪ್ರವಾಹ, ಮಳೆ, ಮನೆ ಕಳ್ಕೊಂಡಿದ್ರಲ್ಲ, ಅವ್ರು ಬಾಯಿ ತಕೊಂಡು ಕೂತಿದ್ದಾವೆ 4-5 ವರ್ಷದಿಂದ, ನಮಗೊಂದು ಮನೆ ಆಗುತ್ತೆ ಅಂತ. ಒಂದಷ್ಟು ಲಿಸ್ಟ್ ಇದೆ ನೋಡಿ ನಮ್ಮಲ್ಲಿ. ಕೊಡಗು 2018-19 ಪ್ರವಾಹ ಸಂತ್ರಸ್ತರಿಗೆ ಇವತ್ತಿನ ತನಕ ಮನೆ ಇಲ್ಲಪ್ಪ. 450 ಕುಟುಂಬಗಳಿದ್ದಾವೆ. ಇವತ್ತಿನ ತನಕ ಮನೆ ಇಲ್ಲ. 6-7 ವರ್ಷದಿಂದ ಪರದಾಡ್ತಾ ಇದ್ದಾರೆ ಅವರು. ಕುಶಾಲನಗರ, ವಿರಾಜಪೇಟೆಯ ಸಂತ್ರಸ್ತರು, ಅರ್ಧಂಬರ್ಧ ಬಿದ್ದೋಗಿರೋ ಮನೆಗಳು, ಈ ಜಿಂಕ್ ಶೀಟ್ ಹಾಕ್ಕೊಂಡು ಅದರಲ್ಲಿ ಕಟ್ಕೊಂಡಿರೋ ಮನೆಗಳಲ್ಲಿ ಬದುಕ್ತಾ ಇದ್ದಾರೆ. ಕುಶಾಲನಗರದ ನೆಲ್ಲಹುದಿಕೆರೆ, ಬೆಟ್ಟದ ಕಾಡು ಗ್ರಾಮಸ್ಥರು, ವಿರಾಜಪೇಟೆ ತಾಲೂಕಿನ ಸಿದ್ದಾಪುರ, ಕರಡಿಗೋಡು ಗ್ರಾಮಸ್ಥರು 6-7 ವರ್ಷದಿಂದ ಇದ್ದಾವೆ ಬೀದಿಲಿ ಪಾಪ. ಕೋಗಿಲು ಗ್ರಾಮದಲ್ಲಿದ್ದವ್ರಿಗೆ 2 ದಿವಸದಲ್ಲಿ ಮನೆ ಅಂತೆ. ಚಿಕ್ಕಮಗಳೂರು 2019ರಲ್ಲಿ ಜೋರು ಮಳೆ ಬಿದ್ದು 2 ಗ್ರಾಮಗಳ 11 ಮನೆಗಳು ಬಿದ್ದು ಹೋಗಿದ್ದಾವೆ. ಇವತ್ತಿಗೂ ಇರೋದಕ್ಕೆ ಮನೆ ಇಲ್ಲ ಅವ್ರಿಗೆ. 6 ವರ್ಷಗಳ ಹಿಂದೆ ಪ್ರಾಮಿಸ್ ಮಾಡಿದ್ರು ಅವ್ರಿಗೆ, ನಿಮಗೆ ಮನೆ ಸ್ಯಾಂಕ್ಷನ್ ಮಾಡ್ತೀವಿ ಅಂತ. ನೋ, ನಥಿಂಗ್. ಅಲ್ಲೆಲ್ಲ ಬಿಡ್ರಿ, ಇಲ್ಲೇ ಬೆಂಗಳೂರು KJ ಹಳ್ಳಿಯಲ್ಲಿ, KJ ಹಳ್ಳಿ ಕೇಸ್ ಅಂತೂ ಕ್ಲಾಸಿಕ್ ಇದೆ. ಇದು ನೋಡ್ಬೇಕು ನೀವು. ಒಂದು 30 ಜನ ಮನೆ ಕಟ್ಕೊಂಡಿದ್ರು, 30 ಕುಟುಂಬಗಳು, 30ರಿಂದ 70 ಕುಟುಂಬಗಳ ಮನೆ ಕಟ್ಕೊಂಡಿದ್ದು ಸರ್ವಜ್ಞನಗರ ವಿಧಾನಸಭಾ ಕ್ಷೇತ್ರದಲ್ಲಿ. ಮನೆ ಕಟ್ಕೊಂಡಿದ್ರು ಅಂದರೆ ಅದು ಸರ್ಕಾರಿ ಜಾಗ, ಇಲ್ಲಿ ನೀವು ಮನೆ ಕಟ್ಕೊಳ್ಳೋದಕ್ಕೆ ಅಡ್ಡಿ ಇಲ್ಲ ಅಂತ BBMP ಅವರು ದುಡ್ಡು ಕೊಟ್ಟಿದ್ರು ಅವ್ರಿಗೆ. ಯಾವುದು ಒಂಟಿ ಯೋಜನೆಯ ಅಡಿಯಲ್ಲಿ ಮನೆ ಕಟ್ಕೊಂಡಿದ್ರು ಇವರು. BBMP ಅವರು ಮನೆ ಕಟ್ಕೊಳ್ಳೋದಕ್ಕೆ ಅನುದಾನ ಕೊಟ್ಟಿದ್ರು. BBMP ಅವರು ಅನುದಾನ ಕೊಟ್ಟಿದ್ರು. ಈಗ GB ಆಗಿದೆಯಲ್ಲ, ಅವರು ಅನುದಾನ ಕೊಟ್ಟಿದ್ರು ಇವ್ರಿಗೆ ಮನೆ ಕಟ್ಕೊಳ್ಳಿ ಅಂತ. ಏಕಾಏಕಿ ಬಂದು ರೈಲ್ವೆ ಅವರು ಇದು ನಮ್ಮ ಜಾಗ, ನೀವು ಮನೆ ಬೆಳೆಸ್ತೀವಿ ಅಂದ್ಬಿಟ್ರು. ಮನೆ ಡೆಮಾಲಿಷನ್ ಮಾಡಿಬಿಟ್ರು ಅವ್ರು. ಇವತ್ತಿಗೂ ಟೆಂಟ್ ಹಾಕ್ಕೊಂಡಿದ್ದಾರೆ. ದೂರ ಹೋಗಬೇಡಿ, ಚಿಕ್ಕಮಗಳೂರು, ಕೊಡಗು ಹೋಗಬೇಡಿ, ಬೆಂಗಳೂರಿನಲ್ಲಿ ಇಲ್ಲೇ KJ ಹಳ್ಳಿಯಲ್ಲಿ, KJ ಹಳ್ಳಿ, DJ ಹಳ್ಳಿ, ಅದೇ KJ ಹಳ್ಳಿಯಲ್ಲಿ ಆಗಿರೋದು ಇದು.
ಜನ ಕೇಳ್ತಾ ಇದ್ದಾರೆ, ನಾವು ದಲಿತರು ನಿಂಗೆ ಯಾಕೆ ನಡೆಸ್ಕೊತೀರಿ ಅಂತ, ದಲಿತ ಕುಟುಂಬಗಳಂಥವ್ರು ಕೆಲವರು ಮಾತಾಡಿದ್ದಾರೆ ನೋಡಿ. ಸರ್ಕಾರ 2018-19 ಕೊಡಗು ಜಿಲ್ಲೆಯ ಒಳಗಡೆ ದೊಡ್ಡ ರೀತಿಯಲ್ಲಿರ್ತಕ್ಕಂತಹ ಪ್ರವಾಹ ಪೀಡಿತರಿಂದ ಪ್ರವಾಹದ ಭಾಗವಾಗಿ ಮನೆಗಳನ್ನ ಕಳೆದುಕೊಂಡಿರ್ತಕ್ಕಂತಹ ಕುಟುಂಬಗಳಿಗೆ ಈಗಾಗಲೇ 18-19 ಸುಮಾರು 7 ವರ್ಷಗಳಾದರೂ ಕೂಡ ಇಲ್ಲಿ ಅದು ನೆಲೆಯವಧಿಕೇರಿ ಇರತಕ್ಕಂಥವ್ರು ಇರ್ಬೋದು, ಗೂಡುಗದ್ದೆ, ಸಿದ್ದಾಪುರ ಪ್ರದೇಶ, ಕೊಂಡಂಗೇರಿ ಅಂತ ಪ್ರದೇಶ, ಕೊಡಗಿನ ಬೇರೆ ಬೇರೆ ಪ್ರದೇಶಗಳಲ್ಲಿ ಮನೆ ಮಠಗಳನ್ನ ಕಳೆದುಕೊಂಡಿರ್ತಕ್ಕಂಥವರಿಗೆ ಇನ್ನೂ ಕೂಡ ಪರ್ಯಾಯ ವ್ಯವಸ್ಥೆಗಳನ್ನ ಕೊಡದೆ ಸರ್ಕಾರ ಇವತ್ತು ನಿರ್ಲಕ್ಷ್ಯತೆಯನ್ನ ಮಾಡಿರ್ತಕ್ಕಂಥ ನಾವು ಕಾಣ್ತಾ ಇದ್ದೀವಿ. ಈ ರೀತಿ ಬಡವರಾಗಿರ್ತಕ್ಕಂತಹ ಸೂರಿಲ್ಲದಿರತಕ್ಕಂತಹ ಕುಟುಂಬಗಳನ್ನ ಅವರನ್ನ ತೆರವುಗೊಳಿಸತಕ್ಕಂಥದ್ದು ಅತ್ಯಂತ ದೊಡ್ಡ ರೀತಿಯ ಖಂಡನೀಯವಾಗಿರ್ತಕ್ಕಂಥದ್ದು. ಇವತ್ತು ಬಡಬಗ್ಗರಾಗಿರ್ತಕ್ಕಂಥವ್ರು ಈ ದೇಶದ ಒಳಗಡೆ, ಈ ರಾಜ್ಯದ ಒಳಗಡೆ, ನಮ್ಮ ಜಿಲ್ಲೆಯ ಒಳಗಡೆ ನಾವು ಎಸ್ಸಾಗಿ ಹುಟ್ಟಿರೋದು ತಪ್ಪ. ಇವಾಗ ಫಕೀರ್ ಲೇಔಟ್ ಕೋಗಲ್ ಕ್ರಾಸ್ನಲ್ಲಿ ಹೊಡೆದ್ರು. ಅವರು ಯಾಕಂದ್ರೆ ಮುಸ್ಲಿಂ ಓಟ್ ಅಂತ ಅವ್ರಿಗೆ ಹಾಕಿದ್ದಾರೆ. ಇವಾಗ ಅವ್ರಿಗೆ 1 ವಾರದಲ್ಲಿ ಅವ್ರಿಗೆ ಮನೆ ಎಲ್ಲ ಸ್ಯಾಂಕ್ಷನ್ ಆಗಿದೆ. ಇಲ್ಲಿ ಬಂದು 2 ತಿಂಗಳಾಗ್ತಾ ಇದೆ ಸರ್. 2 ತಿಂಗಳಿಂದ ಯಾವ ಅಧಿಕಾರಿಗಳು ಬಂದಿಲ್ಲ, ಯಾವ ಭರವಸೆನೂ ಕೊಟ್ಟಿಲ್ಲ. 2 ತಿಂಗಳಿಂದ ಊಟ ಇಲ್ದಿರಾ, ಕೆಲ್ಸಕ್ಕೆ ಹೋಗ್ದಿರಾ, ಇಲ್ಲೇ ಕೂತ್ಕೊಂಡು ಮನೆ ನೋಡ್ತಾ ಇದ್ರೆ ನಮ್ಗೆ ಯಾವಾಗ ಸರ್ ಮನೆ ಕಟ್ಕೊಡೋದು? ಈಗ ಕೋಗಿಲ್ ಕ್ರಾಸಲ್ಲಿ ಹೊಡ್ಕೊಟ್ಟವ್ರಿಗೆ ಮಾತ್ರ ಮನೆ ಅಲರ್ಟ್ ಮಾಡಿದಾರಲ್ಲ, ಅಲ್ಲ ನಾವಿರೋದು ಅವ್ರ ಕಣ್ಣು ಕಾಣಿಸ್ತಾ ಇಲ್ವಾ? ಹೇಳಿ ನೋಡೋಣ. ನಾವು ಜನ ತಾನೆ, ನಾವು ಓಟ್ ಹಾಕಿದೀವಿ ತಾನೆ. ಇದಕ್ಕೆ ಏನಾದ್ರೂ ಪರಿಹಾರ ಕೊಡ್ಬೇಕಲ್ವಾ ಸರ್? ಮಕ್ಕಳನ್ನ ಮರಿನ ಇಟ್ಕೊಂಡು ಈ ಚಳಿಯಲ್ಲಿ ಗಾಳಿಯಲ್ಲಿ ಕೂತ್ಕೊಂಡು ಊಟ ಇಲ್ದಿರ, ತಿಂಡಿ ಇಲ್ದಿರ ಎಷ್ಟು ದಿನ ತಾನೆ ನಾವಿರೋದು ಇದ್ರಲ್ಲಿ? 2 ತಿಂಗಳಾಯ್ತು ಸರ್, ಮಕ್ಕಳು ಮರಿ ಇಟ್ಕೊಂಡು ಇಲ್ಲಿ ಸಾಯ್ತಾ ಇದ್ದೀವಿ. ಒಬ್ಬರು ಒಂದು ಅಧಿಕಾರನೂ ಬಂದಿಲ್ಲ, ಒಬ್ರು ಕೇಳ್ತಾನೂ ಇಲ್ಲ. ಹಂಗಾದ್ರೆ ಜನ ಇಲ್ವಾ? ನಾವು 150 ವರ್ಷ ಬಾಳ್ದಿದ್ಕ ಅರ್ಥನೇ ಇಲ್ವಾ? ಓಟ್ ಹಾಕಿಲ್ವಾ? ನಾವೆಲ್ಲ ಏನು ಮಾಡೇ ಇಲ್ವಾ? ಹಂಗೆ ಸತ್ ಬಿಡ್ಬೇಕಾ? ನ್ಯಾಯ ನೀತಿ ಯಾವ್ದು ಇಲ್ವೇ ಇಲ್ವಾ? ಕೇಳಕ್ ಒಬ್ಬರು ಬರ್ತಾ ಇಲ್ವಲ್ಲ ಸರ್. ಹಂಗಾದ್ರೆ ನಾವೆಲ್ಲ ಏನ್ ಬಾಳ್ತಾ ಇರೋದಲ್ಲ ವೇಸ್ಟಾ? ನಾವೆಲ್ಲ ಓಟ್ ಹಾಕ್ಲಿಲ್ವಾ? ಮಕ್ಳು ಮರಿ ಎಲ್ಲ ಇದ್ದೀವಲ್ಲ. ಏನಾಯ್ತಮ್ಮ? ಎತ್ತಾಯ್ತು, ಊಟಕ್ಕಾಯ್ತು, ಏನಾಯ್ತು? ಒಬ್ಬರು ಒಂದು ಎಲೆಕ್ಷನ್ ಅವರು ಬಂದು ನೋಡ್ಲಿಲ್ಲ ಸರ್. ಹೆಂಗಿರೋದು, ಹೆಂಗ್ ಬಾಳೋದು ಮಕ್ಳು ಮರಿ ಇಟ್ಕೊಂಡು ನಾವಲ್ಲ? ಇಲ್ಲ, ನಾವು SC ಅದಕ್ಕೆ ನಮ್ಗೆ ಯಾರು ನೋಡ್ತಾ ಇಲ್ಲ ಅಂತ ನನಗೆ ಅನ್ಸುತ್ತೆ ಸರ್. ನಮ್ಮ ಹತ್ರ ಹಕ್ಕುಪತ್ರ ಇದೆ, ಡಾಕ್ಯುಮೆಂಟ್ಸ್, ಒಂಟಿ ಮನೆ ಸ್ಕೀಮ್ ಮಾಡಿಕೊಟ್ಟಿರೋದು ಡಾಕ್ಯುಮೆಂಟ್ಸ್ ಇದೆ, BBMP ಅವರು ಎಲ್ಲ ಡಾಕ್ಯುಮೆಂಟ್ಸ್ ನಮ್ಮ ಹತ್ರ ಇದೆ. ಟ್ಯಾಕ್ಸ್ ಕಟ್ಟಿದ್ದೀವಿ, 4 ರೂಪಾಯಿಂದ ಟ್ಯಾಕ್ಸ್ ಕಟ್ಟಿದ್ದೀವಿ ನಾವು. 4 ರೂಪಾಯಿ 70 ರೂಪಾಯಿ ಅಷ್ಟರಿಂದ ಟ್ಯಾಕ್ಸ್ ಕಟ್ಟಿದ್ದೀವಿ. ಆಲ್ಮೋಸ್ಟ್ 150 years ಇಂದ ನಾವು ಇಲ್ಲೇ ಬಾಳ್ತಾ ಇರೋದು ಸರ್. ಆಲ್ಮೋಸ್ಟ್ 70 ಫ್ಯಾಮಿಲಿ ಇದೆ. ಟ್ರ್ಯಾಕ್ ಬರೋಕ್ಕೆ ಮುಂಚೆ ನಾವೇ ಫಸ್ಟ್ ಇಲ್ಲಿದ್ದೀವಿ ಸರ್. ಹಕ್ಕುಪತ್ರಗಳಿದಾವೆ ಅವ್ರ ಹತ್ರ, ಟ್ಯಾಕ್ಸ್ ಪೇಡ್ ರಿಸಿಪ್ಟ್ಗಳಿದ್ದಾವೆ. ಮನೆ ಕಟ್ಕೊಳ್ಳೋದಕ್ಕೆ ಅವರಿಗೆ BBMPಯಿಂದ ಅನುದಾನ ಸಿಕ್ಕಿದೆ. ಅವರ ಮನೆಗಳನ್ನು ಡೆಮಾಲಿಷ್ ಮಾಡಿದ್ದಾರೆ, ಬೀದಿಲಿ ಕೂತ್ಕೊಂಡಿದ್ದಾರೆ. ಹೆಂಗಿದ್ದೀರಯ್ಯ ಅಂತ ಕೇಳೋರೊಬ್ಬರು ಇಲ್ಲ, ಹೆಂಗಿದ್ದೀರಯ್ಯ ಅಂತ ಕೇಳೋರೊಬ್ಬರು ಇಲ್ಲ. ಹಿಂಗ್ಯಾಕೆ? ನಾನು ಕೇಳಿದ್ರೆ ತಪ್ಪು ಅವ್ರದ್ದೇ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.